ವರಲಕ್ಷ್ಮಿ ಅಂತ ಹೆಸರು. ಇದು ವರಲಕ್ಷ್ಮಿ, ಇದು ಲಕ್ಷ್ಮಿ. ಹಾ ಆಮೇಲೆ ಅವದು ಮುನ್ನ, ಹೋಗುವ ಅವನು ಮುನ್ನ. ಹಾ ಇವನು ಗಿಡ್ಡ, ಮಲ್ನಾಡು ಗಿಡ್ಡ. ಮಲ್ನಾಡು ಗಿಡ್ಡ ಇವನು. ಇದೊಂದು ನೀವು ಹೇಳಿದ್ರೆ ಟೆಂಪಲ್ ಇಂದ ಅಂತ ಹೇಳಿ. ಫೋನ್ ನಾನು ಯೂಸ್ ಮಾಡ್ಕೊಂಡಿದ್ರೆ ಹ್ಮ್ ನನಗೆ ಬೇರೆ ಕೆಲಸ ಆಗೋದಿಲ್ಲ. ಹ್ಮ್ ಈಗ ಮೊಬೈಲ್ ಹೊತ್ತಕೊತ್ತಾರೆ, ಅದನ್ನ ಏನಾಗುತ್ತೆ, ಅದ್ರ ಮೇಲೇನೆ ಹೋಗ್ತೀವಿ ನಾವು. ಹ್ಮ್ ಆ ಮೊಬೈಲ್ ಮೇಲೆ ನಾವು ಫೋಕಸ್ ಮಾಡ್ತಾ ಇರ್ತೀವಿ. ಹ್ಮ್. ಕೆಲಸದ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಹ್ಮ್. ಅದು ನಮ್ಮ ತರನೇ, ಅದು ಜೀವಿ. ಹ್ಮ್ ಅದಕ್ಕೇನು ಗೊತ್ತಾಗತ್ತೆ. ಹೌದು. ಅದಕ್ಕೆ ನಾನೇನ್ ಮಾಡ್ತೀನಿ, ಆ ಕರುಗಳಿಗೆ ಹ್ಮ್. ಹಾಲು ಬಿಟ್ಬಿಡ್ತೀನಿ. ಸಾಯಂಕಾಲದ್ದು ಅದು ಇದು ನಾನು ತಗೊಂಡು ಡಿಪ್ಪಕ್ಕೆ ಹಾಕೋದಿಲ್ಲ. ಹೌದಾ? ಹೌದು ಸಾಯಂಕಾಲ ಅಷ್ಟು ಹಾಲು ಇವುಗಳಿಗೆ? ಹೌದು, ಇವುಗಳಿಗೆ. ನಾವು ಕ್ಯಾಂಪ್ಗಳೆಲ್ಲ ಮಾಡ್ತೀವಿ. ಹಾ. ಆ ಕ್ಯಾಂಪ್ಗಳಿಗೆಲ್ಲ ಹಾ. ಮಕ್ಕಳನ್ನ ಕರೆದ್ರೆ ಹ್ಮ್. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ತಪ್ಸಕ್ ಶುರು ಮಾಡ್ತಾರೆ. ಯಾಕೆ ಮೈನ್ ರೀಸನ್ ಅಂದ್ರೆ ಅವನಿಗೆ ಈ ಕ್ಯಾಂಪಿಗೆ ಬರಬಾರ್ದು, ಹೌದು. ಯೋಗ ಮಾಡಬಾರ್ದು ಅಂತ ಅದು ಏನಿಲ್ಲ. ಕೆಲವು ಹೇಳ್ತಾರೆ ಇದರಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಹಾ. ಬಟ್ ನನಗೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಹ್ಮ್. ಬಟ್ ಅದಕ್ಕೆ ನಮ್ಗೆ ಬರೀ ಅದೇ ಹುಲ್ಲು ತರಲಿಕ್ಕೆ ನಮ್ಗೆ ಎಲ್ಲಿ ಹೋಗೋದು. ಓ. ಬಟ್ ಇದು ಅಭ್ಯಾಸ ಆಗಿದೆ ನೋಡಿ, ಅದು ತಿಂತ ಇದೆ. ಹಾ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಪ್ರತಿನಿತ್ಯ ಒಂದಷ್ಟು ಕೃಷಿಯ ಸಂಗತಿಗಳನ್ನು ತೋರಿಸುವಂಥದ್ದು ನನ್ನ ಕೆಲಸ. ಅದಕ್ಕೋಸ್ಕರ ಇವತ್ತು ನಾನು ಬಂದಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸಂಗಬೆಟ್ಟು ಎನ್ನುವಂಥ ಒಂದು ಗ್ರಾಮಕ್ಕೆ. ಶೇಖರ್ ಅಂತೇಳಿ ಕೊರೋನಾಕ್ಕಿಂತ ಮೊದಲು ಬೆಂಗಳೂರಲ್ಲಿ ಒಂದು ಹಾಸ್ಟೆಲಲ್ಲಿ ಕುಕ್ಕಿಂಗ್ ಕೆಲಸ ಮಾಡ್ತಿದ್ದು, ಕೊರೋನಾದ ನಂತರ ಊರಿಗೆ ಬಂದು ಒಂದು ಸಣ್ಣ ಪ್ರಮಾಣದಲ್ಲಿ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರ ವಿಡಿಯೋ ಮಾಡಲಿಕ್ಕೆ ಒಂದು ಬಲವಾಗಿರುವಂಥ ಕಾರಣ ಏನು ಅಂತ ಹೇಳಿದ್ರೆ, ಮೊನ್ನೆ ನಡೆದಂಥ ಗುರುದಕ್ಷಿಣ ಗುರುಪೂಜಾ ಕಾರ್ಯಕ್ರಮಕ್ಕೆ, ನನ್ನ ಉಪನ್ಯಾಸಕ್ಕೆ ಇಲ್ಲಿ ಕಾರ್ಯಕರ್ತರು ಕರೆದಿದ್ದು. ಅದಕ್ಕೋಸ್ಕರ ಇಲ್ಲಿ ಬಂದಾಗ ಆ ಕಾರ್ಯಕ್ರಮಕ್ಕೆ ಶೇಖರ್ ಅಧ್ಯಕ್ಷರಾಗಿ ಬಂದಿದ್ದರು. ಅವ್ರ ಹತ್ರ ನಾನು ದೂರವಾಣಿ ಕೇಳಿದಾಗ ಅವ್ರನ್ನ ದೂರವಾಣಿ ಉಪಯೋಗ ಮಾಡೋದಿಲ್ಲ ಅಂತ ಹೇಳಿದರು. ಇವತ್ತಿನ ಕಾಲಘಟ್ಟದಲ್ಲಿ ದೂರವಾಣಿ ಅಥವಾ ಮೊಬೈಲ್ ಫೋನ್ ಇದನ್ನು ಉಪಯೋಗ ಮಾಡದಿರೋರ ಸಂಖ್ಯೆ ಭಾರಿ ಕಡಿಮೆ ಇರುವಂಥದ್ದು. ಅವರ ಅನುಭವ ಕೂಡ ಒಂದು ವಿಶೇಷವಾಗಿರ್ತದೆ. ಯಾಕೆಂದರೆ ನಮಗೆಲ್ಲರಿಗೂ ಕೂಡ ಇಡೀ ದಿನ ಫೋನ್ ಒತ್ತಿ ಗೊತ್ತಿರುವಂಥದ್ದು, ನೋಡಿ ಗೊತ್ತಿರುವಂಥದ್ದು, ಫೋನಿಗೆ ಅಡಿಕ್ಟ್ ಆಗಿ ಗೊತ್ತಿರುವಂಥದ್ದು. ಆದರೆ ಫೋನ್ ಎಡಿಟ್ ಆಗಿರುವಂಥ ಒಂದು ಜೀವನ ಹೇಗಿರ್ತದೆ, ಅವರ ಜೀವನದಲ್ಲಿ ಏನೇನು ವಿಶೇಷತೆಗಳಿದೆ, ಮತ್ತು ಅವರು ಇಲ್ಲಿ ಬಂದ ಮೇಲೆ ಮತ್ತೆ ಹೈನುಗಾರಿಕೆಯಲ್ಲಿ ಹೇಗೆ ಅವರ ಜೀವನ ನಡೀತದೆ ಅನ್ನುವಂಥ ಒಂದು ಪ್ರಾಕ್ಟಿಕಲ್ ಆಗಿರುವಂಥ ತುಂಬ ತಳಮಟ್ಟದ ಒಬ್ಬರು ಸಾಮಾನ್ಯ ರೈತರ ಒಂದಷ್ಟು ಸಂಗತಿಗಳನ್ನು ನಿಮ್ಮ ಎದುರುಗಡೆ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಬನ್ನಿ ಶೇಖರ್ ಅವ್ರ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡುವ. ಸ್ನೇಹಿತರೆ, ನಾವು ಶೇಖರಣ್ಣನ ಹಟ್ಟಿಯಲ್ಲಿದ್ದೇವೆ. ಒಂದು 3 ಜರ್ಸಿ ಹಸುಗಳು, ಅದರ ಜೊತೆಗೆ ಒಂದಷ್ಟು ಕ್ರಾಸು ದೇಸಿಯ ಹಸು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೇವೆ ನೋಡಿ, ದೇಸಿಯ ಹಸು ಮತ್ತು ಕ್ರಾಸ್ ಆಗಿರುವಂಥ ಒಂದಷ್ಟು ಹಸುಗಳು. ಅದರ ಜೊತೆಗೆ ಇದೊಂದು ಹೋರಿ ಇದೆ. ಇದೊಂದು ದೇವಸ್ಥಾನದ ಹೋರಿ ಅಂತ ಹೇಳಿದರು. ಬಸವನ ರೀತಿಯಲ್ಲಿ ಅದನ್ನು ಬಿಟ್ಟಿದ್ದಾರೆ. ಅದು ಊರಿಡಿ ತಿರುಗ್ತಿರ್ತದೆ. ಈ ಭಾಗಕ್ಕೆ ಬಂದಾಗ ಇವರ ಹಟ್ಟಿಯಲ್ಲಿ ಅದನ್ನು ಕಟ್ಟಿ ಹಾಕಿ ಅದಕ್ಕೆ ಹುಲ್ಲುಗಳನ್ನು ಕೂಡ ಕೊಡುವಂಥ ಒಂದು ಕ್ರಮ ಇದೆ. ನೋಡಿ, ಆಸಕ್ತಿಯಿಂದ ಭಾರಿ ಇಂಟ್ರೆಸ್ಟಲ್ಲಿ ನೋಡ್ತಾ ಇದೆ. ದೇಸಿ ಹಸುಗಳದ್ದು ಲಕ್ಷಣ ಏನು ಅಂತ ಹೇಳಿದ್ರೆ, ನಾವು ಮಾತಾಡುವಾಗ ಗಮನಿಸುವಂಥದ್ದು ಸ್ವಲ್ಪ ಕಾಡು ಪ್ರಾಣಿಗಳ ರೀತಿಯ ಆ್ಯಟಿಟ್ಯೂಡ್ಗಳಿರ್ತದೆ. ಅದೇ ನಿಮಗೆ ಜರ್ಸಿ HFಗಳಿಗೆಲ್ಲ ಆ ಆ್ಯಟಿಟ್ಯೂಡ್ಗಳಿರೋದಿಲ್ಲ. ಅದಕ್ಕೆ ಯಾರು ಮಾತಾಡಿದ್ರೇನೋ, ಯಾರು ವೀಡಿಯೋ ಮಾಡಿದ್ರು ಅದಕ್ಕೇನು ಸಂಬಂಧಗಳಿರೋದಿಲ್ಲ. ನಮ್ಮ ಜೊತೆ ಶೇಖರಣ್ಣ ಇದ್ದಾರೆ. ಶೇಖರಣ್ಣ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಸಾಧಾರಣ ನಾವು ಕೃಷಿಕರ ಇಂಟರ್ವ್ಯೂ ಮಾಡುವಾಗ ನಮಗೆ 100 ಲೀಟರ್ 500 ಲೀಟರ್ ಹಾಲು, 1000 ಲೀಟರ್ ಹಾಲು ಕೊಡುವಂಥ ಡೈರಿಗಳು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಮ್ಮ ಸಂದರ್ಶನಗಳನ್ನು ಮಾಡಿ ಜನರಿಗೆ ಒಂದಷ್ಟು ವಿಷಯಗಳನ್ನು ಮುಟ್ಟಿಸುವ ಅಂತೇಳಿ. ಆದರೆ ಅದನ್ನು ನಾವು ಮಾಡ್ತೇವೆ. ಅದರ ಜೊತೆಗೆ ನಮ್ಮ ಪ್ರಮುಖ ಉದ್ದೇಶ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮಾನ್ಯ ರೈತರ ಬದುಕು ಹೇಗಿರ್ತದೆ, ಅವರ ಓಡಾಟಗಳು ಹೇಗಿರ್ತದೆ, ಮತ್ತು ಅವರ ಹೈನುಗಾರಿಕೆ ಹೇಗಿರ್ತದೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಹೆಚ್ಚು ಜನ ಪ್ರತಿ ಊರಲ್ಲಿರುವಂಥದ್ದು ಸಾಮಾನ್ಯ ಮಧ್ಯಮಸ್ಥ ಸಮುದಾಯದವರು. ಹೆಚ್ಚಾಗಿ ನಾವು ಶ್ರೀಮಂತರೇ ಪ್ರತಿ ಊರಲ್ಲಿ ಎಲ್ಲರೂ ಇರ್ತಾರೆ ಅಂತಿಲ್ಲ. ಅದರಲ್ಲಿ ನೀವೊಂದು ಸಣ್ಣದಾಗಿರುವಂಥ ಒಂದು ಹಟ್ಟಿ, ಅದರ ಜೊತೆ ನಿಮ್ಮದೊಂದಷ್ಟು ಕೃಷಿಯ ಕೆಲಸಗಳು, ಒಂದಷ್ಟು ಊರಿನ ಹಸುಗಳು, ಅದರ ಜೊತೆಗೆ ಜರ್ಸಿ ಹಸುಗಳು, ಇದೆಲ್ಲ ಮಾಡ್ತಾಯಿದ್ದೀರಿ. ಕೃಷಿ ಅನ್ನುವಂಥದ್ದು ಎಲ್ಲೂ ಕೂಡ ಕಲೀಲಿಕ್ಕೆ ಆಗುವಂಥದ್ದು, ಅಂದರೆ ಯೂನಿವರ್ಸಿಟಿಗಳು ಯಾವುದೂ ಇರೋದಿಲ್ಲ. ಇದು ಪ್ರಾಕ್ಟಿಕಲ್ ಆಗಿರುವಂಥ ಅನುಭವ ಇರುವಂಥದ್ದು. ಇಲ್ಲಿ ಥಿಯರಿಟಿಕಲ್ ವರ್ಕ್ ಆಗೋದಿಲ್ಲ. ನೀವು ಕಳೆದ 6 ವರ್ಷದಿಂದ ಈ ಕೆಲಸವನ್ನು ಮಾಡ್ತಾಯಿದ್ದೀರಿ. ಈ ಕೆಲಸಕ್ಕೆ ಬರಬೇಕಾದ್ರೆ ಕಾರಣ ಏನು? ಕಾರಣ ಅಂತ ಹೇಳಿದ್ರೆ, ನಾನು ನನ್ನ ಒಂದು ಉದ್ಯೋಗ ಅಂತ ಹೇಳಿದ್ರೆ, ನಾನು ಬೆಂಗಳೂರಲ್ಲಿ ಹಾಸ್ಟೆಲ್ ಇದ್ದೆ. ಹಾಸ್ಟೆಲಲ್ಲಿ ಇರುವಾಗ ನನಗೆ ಅಲ್ಲಿ ಕೊರೋನಾ ಟೈಮ್ ಎಲ್ಲ ಬಂದಾಗಿತ್ತು. ನಮ್ಮ ಯಜಮಾನ್ರು ಹೇಳಿದ್ರು, ಎಂತ ಮಾಡೋದು ಈಗ, ಎಲ್ಲ ಓಪನ್ ಆದ್ಮೇಲೆ ನಾನು ಕರಿತೇನೆ, ನೀವು ಹೋಗು ಅಂತ ಹೇಳಿದ್ರು. ಆಯ್ತಂತ ನಾನು ಊರಿಗೆ ಬಂದೆ. ಊರಿಗೆ ಬಂದು ನಾನು ಸುಮಾರು ಒಂದು 2-3 ತಿಂಗಳು ಕೂತ್ಕೊಂಡೆ. ನನ್ನ ಕೈಯಲ್ಲಿದ್ದ ಹಣ ಎಲ್ಲ ನನ್ನ ಖರ್ಚಾಗತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಒಂದು ನನ್ನ ತಮ್ಮನ ಹತ್ರ ಹೇಳಿದೆ, ನಾನೊಂದು ಈ ಥರ ಒಂದು ಇದು ಮಾಡ್ತೀನಿ, ಹಸುಗಳನ್ನ ತಗೊಂಡು ಇದು ಮಾಡ್ತೀನಿ ಅಂತ ಹೇಳಿದ್ದೆ. ಆವಾಗ ಆಯಿತು ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ, ನಾನು ಸಹಕಾರ ಮಾಡ್ತೀನಿ ಅಂತೇಳಿ ನನ್ನ ತಮ್ಮ ಹೇಳ್ದ. ಆಯ್ತು ಅಂತೇಳಿ ಅದಕ್ಕೊಂದು ವ್ಯವಸ್ಥೆ, ಕೊಟ್ಟಿಗೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಒಂದು ಮಾಡ್ದೆ. ಆಮೇಲೆ ಸರಿ ಅಂತೆಲ್ಲ ಆಯ್ತು. ಇದಾದಮೇಲೆ
ಹೋಗಿ ಹಸುಗಳೆಲ್ಲ ತಂದ್ವಿ, ಒಂದು 2 ಹಸು ತಂದ್ವಿ. ಹ್ಮ್. 2 ಹಸು ಆಯ್ತು, ಒಂದು 20ವರೆಗೆ ಆಯ್ತು. ಹಾ. ಕರು ಅಂತೇಳಿ ಇಲ್ಲೇ ಹುಟ್ಟಿ ಎಷ್ಟು ಬೆಳೆದ ವರ್ಷದಲ್ಲಿ 20 ಅದು? ಅದೇ ಇದೆ ಈಗ ಒಂದು 5-6 ವರ್ಷದಿಂದ. ಹ್ಮ್. ಹ್ಮ್. ಎಲ್ಲ ಆಯ್ತು. ಹೀಗೆಲ್ಲ ಆದ್ಮೇಲೆ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಹ್ಮ್. ಆಮೇಲೆ ಅದನ್ನ ನಾನೇನ್ ಮಾಡಿದೆ, ಮತ್ತೊಂದು ನನಗೆ ಅದು ಇನ್ನಾಯ್ತು, ಬರೀ ಇದೇ ನಾನು ನಂಬ್ಕೊಂಡು ಕೂತ್ರೆ ಆಗೋದಿಲ್ಲ, ಹ್ಮ್. ಹೊರಗಡೆ ಏನಾರು ಹೋಗಿ ಒಂದು ಕೆಲಸ ಮಾಡುವ ಅಂತೇಳಿ ಹ್ಮ್. ಎಲ್ಲ ಹೇಳಿದ್ರು, ಬಾಮ ನಮ್ಮ ಜೊತೆಲಿ ಕೆಲ್ಸಕ್ಕೆ ಬಾ ಅಂತ ಹೇಳಿದ್ರು. ಹ್ಮ್. ಆಯ್ತು, ಅವ್ರ ಜೊತೆಲಿ ಹೋಗ್ಬಿಟ್ಟು ನಾನು ತೋಟ ಅಲ್ಲ ಬಿಟ್ಟು ಅವ್ರ ಜೊತೆಲಿ ನಾನು ಕೆಲ್ಸಕ್ಕೆ ಹೋಗಲಿ ಶುರು ಮಾಡಿದೆ. ಹ್ಮ್. ಅಲ್ಲೆಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಕಂಟಿನ್ಯೂಗೆ ಅವ್ರ ಜೊತೆ ಕೆಲ್ಸಕ್ಕೆ ಮಾಡ್ತಾ, ಆಮೇಲೆ ನಾನು ಇದ್ರದ್ದು ಸೇವರ್ತನ ಮಾಡಿಕೊಂಡು ಆ ಹಸುಗಳನ್ನ ಸಾಕ್ತಾ, ಅದಕ್ಕೇನು ಹುಲ್ಲು ಮೇವು ಎಲ್ಲ ಏನು ಬೇಕು ನಾನು ಕೆಲಸ ಮುಗಿದ ಮೇಲೆ ಅದು ಬಂದು ನಾನು ಹುಲ್ಲನ್ನು ತರ್ತಾ ಇದ್ದೆ. ಹ್ಮ್. ಇದನ್ನು ಕಂಟಿನ್ಯೂ ಈ ಕೆಲಸನ ಮಾಡ್ತಾ ಇದ್ದೆ. ಹ್ಮ್. ಆಮೇಲೆ ನಾನು ಈ ಕೆಲಸ ಬಿಟ್ಟ ಮೇಲೆ ಆ ಕೆಲಸಕ್ಕೆ ಹೋಗ್ತಿದ್ದೆ. ಈ ಕೆಲಸ ರಜೆ ಇದ್ದಾಗ ಕಂಟಿನ್ಯೂ ಇದನ್ನು ಏನೇನು ಮಾಡಬೇಕು, ಇಲ್ಲೇ ನನ್ನ ಮನೆ ಕೆಲಸ ಮತ್ತು ನಮ್ಮ ತೋಟದ ಏನು ಕೆಲಸ ಇದೆ ಅದು ನೋಡ್ಕೊಂಡು ನಾನು ಇದು ಮಾಡ್ತಾಯಿದ್ದೆ. ಈಗ ನೀವು ಬಂದಿರುವಂಥದ್ದು 6 ವರ್ಷದ ಹಿಂದೆ. ಹೌದು. ನೀವು ಇಲ್ಲಿಂದ ಆ ಕೆಲಸಕ್ಕೋಸ್ಕರ ಹೋಗಿರೋದು ಯಾವ ಇಸ್ವಿಯಲ್ಲಿ? ನಾನು ಹೋಗಿರೋದು ಸುಮಾರೊಂದು ಆಯಿತು, ಒಂದು 30 ವರ್ಷ ಆಯಿತು. ಅದು ನನಗೆ ಇಶ್ಯೂ ಅಷ್ಟು. 30 ವರ್ಷ ಬೆಂಗಳೂರಿನ ಜೀವನ. ಹೌದೌದು. ಬಂದ ತಕ್ಷಣ ನಿಮಗೆ ಇಲ್ಲಿಗೆ ಸೆಟ್ ಆಯ್ತಾ? ಯಾಕಂದ್ರೆ ಹೈನುಗಾರಿಕೆ ಅಂತ ಹೇಳಿದ್ರೆ ಅದೊಂದು ಜೀವಿಗಳ ಮಧ್ಯದಲ್ಲಿ ಕೆಲಸ ಮಾಡೋದು. ಹೌದೌದು. ಹೇಗಾಯ್ತು ಅದು? ಅದಕ್ಕಿಂತ ಮೊದಲು ನಮ್ಮ ತಂದೆ ಮಾಡ್ತಾ ಇದ್ರು. ಹ್ಮ್. ಒಂದೇ ಒಂದು ಹಸುನ ಇಟ್ಕೊಂಡು ಅವರು ಸಾಕಾಣಿಕೆ ಮಾಡ್ತಾ ಇದ್ರು. ಹ್ಮ್. ಆಮೇಲೆ ಅವರಿಗೆ ವಯಸ್ಸಾಯಿತು. ವಯಸ್ಸಾದ್ಮೇಲೆ ಬಿಟ್ಬಿಟ್ರು. ಹಾ. ಬಿಟ್ಮೇಲೆ ಅವರು ಮತ್ತೆ ನನಗೊಂದು ಅದೇ ಒಂದು ಇದು ಬಂತು, ಯೋಚನೆ ಬಂತು. ಹ್ಮ್. ನಮ್ಮ ತಂದೆ ಇದು ಮಾಡ್ತಾ ಇದ್ರಲ್ವಾ, ನಾನು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಿಗೊಂದು ಬಂತು. ಹ್ಮ್. ಮನಸ್ಸಿಗೆ ಬಂದಾಗ ನಾನು ಅದನ್ನ ಮಾಡಿದೆ. ನಾನು ತಮ್ಮನ ಹತ್ರ ಕೇಳಿದೆ, ಈ ಥರ ನಾನು ಮಾಡ್ತೀನಿ, ಹ್ಮ್. ಬೇರೆ ನನಗೆ ಅದು ಇಲ್ಲಿ ಅನುಭವ ಏನಿಲ್ಲ ಅಂತೇಳಿ. ಹ್ಮ್. ಆಮೇಲೆ ಹೋಗ್ತಾ ಆಗತ್ತಲ್ವಾ ಹ್ಮ್. ಅಂತ ಹೇಳ್ಬಿಟ್ಟು, ಆಯಿತು ನಿನ್ಗೇನು ಬೇಕು ನಾನು ಅದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹ್ಮ್. ನನ್ನ ತಮ್ಮ ಎದುರು ನಿಂತು ಇದೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟ ನನಗೆ. ಹ್ಮ್. ಆಮೇಲೆ ನಾನು ಅದಕ್ಕೆ ಏನು ಬಂಡವಾಳ ಬೇಕು ಅಂತೆಲ್ಲ ಕೊಟ್ಟು ನಾನು ಕಂಟಿನ್ಯೂ ಇದು ಮಾಡ್ಕೊಂಡು ಬಂದೆ. ಮಾಡ್ತಾ ಇದ್ದಾರೆ. ಈಗ ಒಂದು ದಿನಕ್ಕೆ ಎಷ್ಟು ಹಾಲು ಸಿಗ್ತದೆ? ಈಗ ನಾನೊಂದು 20-25 ಲೀಟರ್ವರೆಗೆ ಹಾಲು ಹಾಕ್ತಾ ಇದ್ದೆ. ಹ್ಮ್. ಹ್ಮ್. ಇವಾಗ ಒಂದು 7-8 ಲೀಟರ್ ಹಾಲು ಹಾಕ್ತಾ ಇದ್ದೀನಿ. ಅಂದ್ರೆ ವೇರಿಯೇಷನ್ ಆಗ್ತಾ ಇರ್ತದೆ. ವೇರಿಯೇಷನ್ ಆಗ್ತಾ ಇದ್ದ ನನ್ನ ಹಸುಗಳೆಲ್ಲ ಈ ಥರ ಆಯ್ತಲ್ವಾ, ಹಾ. ಅದ್ರ ಮೇಲೆ ನನಗೆ ಹಾಲಿನ ಉತ್ಪತ್ತಿ ಡೌನ್ ಆಯ್ತು. ಆಮೇಲೆ ಕೆಲ ಹೇಳಿದ್ರು ಅದಕ್ಕೆ ಪರಿಹಾರ ಇದೆಯಲ್ಲ ಹಾಗೆ ಹೀಗೆ ಅಂತ. ನಾನು ಹೋದೆ, 2-3 ಸಲ ಹೋದೆ. ಹಾ. ಅದಕ್ಕೆ ಏನು ಅವಸ್ಥೆ ಕೊಡ್ಲಿಲ್ಲ ಅವರು. ಏನು ಯಾವ್ದಾದ್ರು ತೀರ್ಕೊಂಡಿದ್ದ ಹಸು? ಹೌದೌದು. ಅದಕ್ಕೆ ಇನ್ಶೂರೆನ್ಸ್ ಎಲ್ಲ ಮಾಡಿರ್ತೀರಲ್ಲ, ಅದ್ರಲ್ಲಿ ಮಾಡಿರ್ತೀನಿ. ಅವ್ರು ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಇನ್ಸೂರೆನ್ಸ್ ನೀವು ರಿನ್ಯೂವಲ್ ಮಾಡಿಲ್ಲ ಹಾ. ಹಾಗೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮಿಸಸ್ ಅವರು ಹೋಗಿದ್ರು, ಈ ಥರ ಮಾಡಿ ಅಂತ ಹೇಳಿದಾಗ ಅವ್ರು ಹೇಳಿದ್ರಂತೆ, ಹಾ. ಇಲ್ಲ ಅದು ನೆಕ್ಸ್ಟ್ ಮಾಡುವ ಹಾಗೀಗೆ ಅಂತೇಳಿ ಅವರು ವಾಪಸ್ ಕಳಿಸ್ತಿರಂತೆ. ಹಾ. 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 ವಾಪಸ್ ಕಳಿಸುವಾಗ ಮತ್ತೆ ಅವ್ರು ಏನಾಯ್ತು, ಅದನ್ನ ಕಂಟಿನ್ಯೂ ಅದನ್ನ ಬಿಟ್ಬಿಟ್ರು. ಮತ್ತೆ ಮೊನ್ನೆ ಹಸು ಈ ಥರದ ಡಾಕ್ಟರ್ ಎಲ್ಲ ಬಂದರು. ಹ್ಮ್. ಹೀಗೆ ಎಲ್ಲ ಹೇಳಿದಾಗ, ಇಲ್ಲ ಅದು ಇನ್ಸೂರು ಆಗಿಲ್ಲ, ನೀವು ರಿನ್ಯೂವಲ್ ಮಾಡಲಿಲ್ಲ ಹಾಗೆ ಅಂತ ಹೇಳಿದ್ರು. ಈ ಹಸುಗಳನ್ನು ನಾನು ಸ್ಟಾರ್ಟಿಂಗ್ ಒಂದು 6 ವರ್ಷ ಆಯಿತು ಈ ತಂದು. ಇದು 3ಕ್ಕೂ ಇದು ಹಾ. ಇದ್ರ ತಾಯಿ ತೀರೋಯ್ತು. ಅದ್ರದ್ದು ಇಲ್ಲೇ ಹುಟ್ಟಿ ಬೆಳೆದಿರೋದು. ಹಾ. ಎಷ್ಟು ಹಾಲು ಕೊಡ್ತದೆ ಇದು, ಈ ಹಸುಗಳು? ಅದು 8 ಲೀಟರ್ ಕೊಡುತ್ತೆ. ಹಾ. ಇದೊಂದು 6 ಲೀಟರ್ ಕೊಡುತ್ತೆ. ಇದಕ್ಕೆ ಬೇರೆ ಬೇರೆ ಹೆಸರು ಏನಾದ್ರು ಇಟ್ಟಿದ್ದೀರಾ? ಹೌದೌದು. ಅದು ಆ ಸ್ವಾತಿ ಅಂತ ಆ ಕಡೆದು. ಹಾ. ಇದು ನಂದಿನಿ. ಹ್ಮ್. ಇದು ಜಾನು. ಹ್ಮ್. ಹ್ಮ್. ಅದ್ರ ಜೊತೆಗೆ ಇದೊಂದು ಬಂತಲ್ಲ, ಇದು ಲಕ್ಷ್ಮಿ. ಇದು ಹೊರಗಡೆ ಬಿಟ್ಟಿರೋದು? ಹೌದು. ಇದು ಕಟ್ಟೋದಿಲ್ಲ. ಲಕ್ಷ್ಮಿ. ಲಕ್ಷ್ಮಿ. ಎಷ್ಟು ತಿಂಗಳಾಯ್ತು ಇದಕ್ಕೆ? ಇದಕ್ಕೆ 6-7 ತಿಂಗಳಾಯ್ತು. ಇಲ್ಲೊಂದು ವಿಶೇಷತೆ ನಾನು ನೋಡಿರುವಂತದ್ದು, ಇದಕ್ಕೆ ಯಾವ್ದಾಗ ಮೂಗುದಾರ ಇಲ್ಲ. ಇಲ್ಲ. ಸಾಧಾರಣ ಹಸು ಅಂತ ಹೇಳಿದ್ರೆ ಮೂಗುದಾರ ಕಟ್ಟಿ ಕಂಟ್ರೋಲ್ ಮಾಡ್ತಾರೆ. ಇದು ವರಲಕ್ಷ್ಮಿ ಅಂತ. ಹೇಗೆ ಅದು ಮೂಗುದಾರ ಇಲ್ಲದೆ ಕಂಟ್ರೋಲ್ ಸಿಗುತ್ತಾ? ಕಂಟ್ರೋಲ್ ಸಿಗುತ್ತೆ. ಎಲ್ಲ ಬಂದು ಫೋರ್ಸ್ ಕೊಡ್ತಾ ಇದೆ. ಹೌದೌದು. ಕ್ಲೀನ್ ಆಗಿ ಎಲ್ಲ ವರಲಕ್ಷ್ಮಿ ಅಂತ ಹೆಸರು. ಇದು ವರಲಕ್ಷ್ಮಿ, ಇದು ಲಕ್ಷ್ಮಿ. ಆಮೇಲೆ ಹೌದು ಮುನ್ನ, ಅವನು ಮುನ್ನ. ಇವನು ಗಿಡ್ಡ, ಮಲ್ನಾಡು ಗಿಡ್ಡ ಇವನು. ಇದೊಂದು ನೀವು ಹೇಳಿದ್ರೆ ಟೆಂಪಲ್ ಇಂದ ಅಂತ ಹೇಳಿ. ಹೌದೌದು. ಹೇಗೆ ಅದು ಇಲ್ಲಿಗೆ ಹೇಗೆ ಬರುದು ಅದು ನಿಮ್ ಟೆಂಪಲ್? ಇದು ನನ್ನ ಸ್ಟಾರ್ಟಿಂಗ್ ಇಲ್ಲಿ ಚಿಕ್ಕದಿಂದ ಬರ್ತಾ ಇತ್ತು. ಅದಕ್ಕೆ ನಾನೇನ್ ಮಾಡ್ದೆ, ನನಗೆ ಹಸುಗಳಂದ್ರೆ ತುಂಬಾ ನನಗೆ ಅದ್ರದ್ದು ಪ್ರೀತಿ, ಅದ್ರ ಮೇಲೆ ಇಷ್ಟವಾಗಿ. ಅದಕ್ಕೆ ನಾನೇನ್ ಮಾಡ್ದೆ, ಸರಿ ನನ್ನ ಜೊತೆಲಿ ಇಲ್ಲಿ ಬರ್ತದಲ್ಲ, ಅದಕ್ಕೆ ಎಲ್ಲದಕ್ಕೂ ಹುಲ್ಲಾಕ್ತೀನಿ, ಅದಕ್ಕೊಂದು ಕಷ್ಟ ಆಗ್ತದೆ ನನಗೆ ಅಂತ. ನನ್ನ ಮನೇಲಿ ಜೋರ್ ಮಾಡ್ತಾರೆ, ಅದು ಓರ್ಸು ಅಂತೇಳಿ. ಓರ್ಸಿ ನಮ್ದು ವ್ಯವಸ್ಥೆ ಗೇಟ್ ಇದು ಆಗಾರೆಲ್ಲ ಕರೆಕ್ಟ್ ಅದು ಬಂದೋಸ್ತಿಲ್ಲ. ಅದಕ್ಕಾಗಿ ನಾನೇನ್ ಮಾಡ್ದೆ, ಸರಿ ತಿನ್ಲಿ, ಎಷ್ಟು ತಿನ್ನುತ್ತೆ ಅಂತ ಹೇಳಿ ಬಿಟ್ಬಿಡ್ತಿದ್ದೆ. ನಿಮ್ಗೇನು ಹಾಯುದಿಲ್ಲ ಅದು? ಇಲ್ಲ. ಪ್ರತಿದಿನ ಬರ್ತದೆ ಇಲ್ಲಿಗೆ? ಪ್ರತಿದಿನ ಬರುತ್ತೆ. ಮಲ್ನಾಡು ಗಿಡ್ಡ. ಹೌದು, ಇಲ್ಲೇ ಇರ್ತದೆ. ಹೌದು. ಇದು ಚಿನ್ನು ಅಂತ. ಇದು ಸ್ವಾತಿ ಮಗಳು. ತುಂಬಾ ಫ್ರೀಡಮ್ ಕೊಟ್ಟಿದ್ದೀರಿ ಇದಕ್ಕೆ. ಹೌದೌದು ಅಲ್ಲ, ಆರಾಮ ಹೊರಗಡೆ ಎಲ್ಲ ಓಡಾಡ್ತಿದ್ದೆ. ಹೌದೌದು. ನಮ್ಮಲ್ಲಿ ಆದ್ರೆ ಅದು ಕಂಟ್ರೋಲ್ ಸಿಗ್ಲಿಕ್ಕಿಲ್ಲ. ಯಾಕಂದ್ರೆ ಇದ್ರ ಕುತ್ತಿಗೆ ಕೂಡ ಹಗ್ಗ ಆಗ್ಲಿಲ್ಲ ನೋಡಿ ಸ್ನೇಹಿತರೆ. ಇದು ನೋಡಿ, ಇದಕ್ಕೆ ಮೂಗುದಾರ ಇಲ್ಲ, ಇದಕ್ಕೆ ಕುತ್ತಿಗೆ ಹಗ್ಗ ಇಲ್ಲ ನೋಡಿ. ಇವುಗಳು ಎಲ್ಲ ತುಂಬಾ ಡಿಫ್ರೆಂಟ್ ಆಗಿರುವಂತ ಒಂದು ಗೋಪಾಲನೆ, ಗೋವಿನ
ಸಾಕಣೆ ಮಾಡ್ತಿರೋದು ಶೇಖರ್. ಈಗ ಇದಕ್ಕೆ ಈ ಹುಲ್ಲಿದಲ್ಲ, ಇದು ನಮ್ಮಲ್ಲಿ ತೋಟದಲ್ಲೆಲ್ಲ ಹೆಂಗ್ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ಇದೊಂದು ಶಾಪ ಅಂತೇಳಿ. ಅಂದ್ರೆ ಈ ಹುಲ್ಲು, ಈ ಹಳದಿ ಹೂವಿನ ಹುಲ್ಲು, ಹೌದೌದು, ಆದ್ರೆ ಇದನ್ನೇ ನೀವು ಗಿಡಕ್ಕೆ ದನಗಳಿಗೆ ಹಾಕ್ತಿದ್ರಲ್ಲ, ಹೌದು. ಹೇಗೆ ಇದು ಹೆಲ್ತ್ಗೆ ಒಳ್ಳೇದ? ಏನ್ ಅನ್ಸುತ್ತೆ ಈ ಹುಲ್ಲಿನ ಬಗ್ಗೆ? ಕೆಲವರು ಹೇಳ್ತಾರೆ ಇದರಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ಅದಕ್ಕೆ ನಮ್ಗೆ ಬರೀ ಅದೇ ಹುಲ್ಲು ತರಲಿಕ್ಕೆ ನಮ್ಗೆ ಎಲ್ಲಿ ಹೋಗೋದು? ಬಟ್ ಇದು ಅಭ್ಯಾಸ ಆಗಿದೆ ನೋಡಿ, ತಿಂತ ಇದೆ. ಅದಕ್ಕೆ ನಾನು ಇದನ್ನ ತಂದಾಗ್ತೇನೆ. ಬಟ್ ಇದು ಒಂದೇ ಅಲ್ಲ, ನಾನು ಎಲ್ಲ ತರದ ಎಲ್ಲಿಂದ ತರೋದು ಇದು ನೀವು? ಇದು ನಾನು ಇಲ್ಲಿಂದ ತಂದಿದ್ದು, ಎಲ್ಲಿಂದ ಹತ್ರನಿಲ್ಲ ಇವರಿಂದ. ಆಮೇಲೆ ಹೊರಗಡೆ ನಾನು ಈ ಕಬ್ಬಿನ ಒಂದು ಬರುತ್ತಲ್ಲ, ಎಂತದ್ದು ಹಸುವಿಗೆ ಹುಲ್ಲು ಹಾಕ್ತಾರಲ್ಲ, ಅದು ಹೌದು, ಆ ಹುಲ್ಲುನು ಇರುತ್ತೆ. ಅದನ್ನ ಕೆಲವು ಹೇಳ್ತಾರೆ ತಗೊಂಡೋಗು, ನಮ್ಮಲ್ಲಿ ಮರ ತುಂಬಾ ಇದೆ, ತಗೊಂಡೋಗು, ವೇಸ್ಟ್ ಆಗ್ತದೆ, ತಗೊಂಡೋಗು ಅಂತೇಳಿ. ಅದು ಸತ್ಯವಲ್ಲ, ಅದೆಲ್ಲ ಕೊಡ್ತಾರೆ, ಅವ್ರ ದೇವರಿಚ್ಛೆ, ಅದೆಲ್ಲ ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಸಮಾಜದ ಸಪೋರ್ಟ್ ಇದೆ. ಹೌದೌದು ಅಲ್ವಾ? ನನಗೆ ಎಲ್ಲರೂ ನನಗೆ ನನ್ನ ಮನೆಗೆ ಬಂದು ಹೇಳಿದ್ದಾರೆ, ನಮ್ಮನೇಲಿ ತೋಟದಲ್ಲಿ ಹುಲ್ಲುಂಟು ಮಾರ, ತಗೊಂಡೋಗು, ಒಳ್ಳೇದುಂಟು, ತಗೊಂಡೋಗು. ಅದು ನಾವು ಔಷಧಿ ಬಿಡ್ಲಿಕ್ಕೆ ನಮ್ಗೆ ಬೇಜಾರಾಗ್ತದೆ, ನೀವು ಹಸು ಸಾಕಣೆ ಮಾಡ್ತಾ ಇದ್ದಿಲ್ಲ ಹಾಗೆ ಅಂತ. ಆಯ್ತಂತ ನಾನು ತಗೊಂಡ್ ಬರ್ತೀನಿ. ನನಗೆ ಇಲ್ಲಿ ನನ್ನ ಕೆರೆಬೆಲಿ ಆಗ್ಲಿ ಮತ್ತೆ ಅಲಂಗಾರ ಸೈಡ್ ಆಗ್ಲಿ ಅವರೆಲ್ಲ ನನಗೆ ತುಂಬಾ ಕೊಟ್ಟಿದ್ದಾರೆ, ತಗೊಂಡು ನಮ್ಮ ತೋಟದಲ್ಲಿ ಉಂಟು ಮಾರ, ಎಷ್ಟು ಬೇಕಾದ್ರೆ ತಗೊಂಡೋಗು ಅಂತ ಹೇಳ್ತಾರೆ. ಅದೊಂದು ದೇವರಿಚ್ಛೆ, ಅದೊಂದು ಖುಷಿ ಆಗ್ತದೆ. ಯಾಕಂದ್ರೆ ನನ್ನ ಜಮೀನೆಲ್ಲ ಅಷ್ಟೊಂದಿಲ್ಲ. ಕರೆಕ್ಟ್. ಈಗ ನಾನು ಕಳೆದ ಬಾರಿ ಒಂದು ಇಂಟರ್ವ್ಯೂ ಮಾಡಿದ್ದೆ, ನಮ್ಮೂರಲ್ಲಿ ಒಬ್ರು ಲೆಕ್ಚರ್ ಅವರು ಉಪ್ಪಿನಂಗಡಿಯಲ್ಲಿ, ಅವ್ರ ಮನೇಲಿ ಒಂದು 100 ಲೀಟರ್ ಹಾಲು ಕರೀತಾರೆ. ಅವರು ಮ್ಯಾಕ್ಸಿಮಮ್ ಒಂದು 800 ಕಾರ್ ಇಟ್ಕೊಂಡಿದ್ದಾರೆ, ಅದರ ಬ್ಯಾಕ್ ಅಲ್ಲಿ ಸ್ವಲ್ಪ ಲೋಡ್ ಹಾಕ್ಲಿಕ್ಕೆ ಆಗ್ತದೆ. ಈ ರೀತಿಯ ಹುಲ್ಲನ್ನೇ ಹೆಚ್ಚಾಗ್ತಾರೆ. ಆಗ ನಾನು ಅಲ್ಲಿ ಒಬ್ರು ಡಾಕ್ಟರ್ ಬಂದಿದ್ರು, ಗೋ ಡಾಕ್ಟರ್, ನಾನು ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರೆ ನಾನು ಅವ್ರ ಹತ್ರ ಕೇಳಿದೆ ನಾನು. ಆಗ ಅವ್ರು ಹೇಳಿದ್ರು, ಏನು ಹೆಲ್ತ್ಗೆ ಏನು ಸಮಸ್ಯೆ ಇಲ್ಲ, ಅದ್ರ ಜೊತೆ ಅದನ್ನೇ ಹೆಚ್ಚಾಕ್ಬಾರ್ದು, ಮಿಕ್ಸ್ ಆಗ್ಬೇಕು. ಆದ್ರೆ ಹಾಲಿನ ಪ್ರಮಾಣ ಚೆನ್ನಾಗಿರ್ತದೆ. ಯಾಕಂದ್ರೆ ನಾರ್ಮಲ್ ಹುಲ್ಲಿಗಿಂತ ಇದ್ರ ಕಡ್ಡಿ ಇದೆಯಲ್ಲ, ಇದು ಗಟ್ಟಿಯಾಗಿರ್ತದೆ. ಅದರಿಂದಾಗಿ ಒಂದು ಒಳ್ಳೆ ಫುಡ್ ಅನ್ನುವಂಥದ್ದನ್ನ ಹೇಳಿದ್ರು. ಆಗ ನಾನು ಆ ವಿಡಿಯೋ ನನ್ನ ಚಾನಲ್ ಅಲ್ಲಿ ಹಾಕಿದೆ, ಅದು ತುಂಬಾ ವೈರಲ್ ಆಗಿತ್ತು, ಒಂದು ಲಕ್ಷದವರೆಗೆ ಓಡಿತ್ತದು. ಅದರಿಂದಾಗಿ ಈ ಹುಲ್ಲು ಹಾಕ್ಬಹುದು, ಹಾಕಿದ್ರೆ ಅದರೊಟ್ಟಿಗೆ ಮಿಕ್ಸ್ ಮಾಡಿ ಹಾಕ್ಬೇಕು ಅಂತ ಇರುವಂತದ್ದು. ಈಗ ಸಾಧಾರಣ ನಿಮ್ಮ ಜರ್ಸಿ ಹಸುಗಳು ಅಥವಾ HF ಈ ರೀತಿಯ ಹಸುಗಳಿಗೆಲ್ಲ ಒಂದು ಹಾಲು ಚೆನ್ನಾಗಿ ಸಿರ್ಬೇಕಾದ್ರೆ ಹಿಂಡಿ ತುಂಬಾ ಇಂಪಾರ್ಟೆಂಟ್. ಹೌದೌದು. ನೀವು ಯಾವ ಹಿಂಡಿಯನ್ನು ಹಾಕ್ತೀರಿ? ಹಿಂಡಿ ಅದು ನಾನು ಈಗ ಅವರು ಒಂದೇ ಬ್ರಾಂಡ್ ಹಾಕ್ತಾ ಇದ್ರು, ಅದೇ ನಾನು ಅದು ಒಂದೇ ಕಂಟಿನ್ಯೂ ಹಾಕ್ತಾ ಇದ್ದೀನಿ. ಮತ್ತೆ ನಾನು 2-3 ತರಗಳ ನಾನು ಕೇಳ್ಬೇಕಂತ ಹೇಳಿ ಇದ್ ಮಾಡಿದ್ದೆ. ಮೊದ್ಲು ಅದೆಂತ ಜೋಳದೆಲ್ಲ ಬರ್ತಾ ಇತ್ತಲ್ಲ, ಜೋಳದ ಹಾಕ್ತಾ ಇದ್ದೆ. ಕೆಲವು ಹೇಳಿದ್ರೆ ಜೋಳದ ಅವಶ್ಯಕತೆ ಇಲ್ಲ ಮಾರೆ, ಇದ್ರಲ್ಲಿ ಜೋಳ ಮಿಕ್ಸ್ ಆಗ್ತದಲ್ಲ, ಇದೇ ಹಾಕು ಹಾಗೆ ಅಂತ ಹೇಳು. ಆಮೇಲೆ ಅದನ್ನೇ ಕಂಟಿನ್ಯೂ ಅದನ್ನೇ ಮಾಡಿದೆ. ಈಗ ಒಂದು ಹಾಲು ಅಂತ ಹೇಳಿದ್ರೆ, ನೀವು ಹಾಲಲ್ಲಿ ಲಾಭ ಬರಬೇಕು ಅಂತ ಹೇಳಿದ್ರೆ, ನಿಮ್ಮ ಈ ಹಿಂಡಿಗಳ ಖರ್ಚು, ಹಾಲಿನ ಖರ್ಚು ಇದೆಲ್ಲ ಅದು ಡೌನ್ ಆಗ್ಬೇಕು, ಆದ್ರೆ ಮಾತ್ರ ಹಾಲಲ್ಲಿ ಲಾಭ ಬರುವಂತದ್ದು. ಎಷ್ಟೋ ಬಾರಿ ಹಾಲಲ್ಲಿ ಹೈನುಗಾರಿಕೆಯಲ್ಲಿ ಯಾಕೆ ಫೇಲ್ ಆಗ್ತಾರೆ ಅಂತ ಹೇಳಿದ್ರೆ, ಈ ಕುರಿ ಸಾಕಣೆ ಮಾಡ್ತಾರೆ, ಅವನಿಗೆ ಮೇವಿಗೆ ಅವನಿಗೆ ಸಿಗುವಂತ ಸಂಪಾದನೆಗಿಂತ ಹೆಚ್ಚು ಮೇವಿಗೆ ಖರ್ಚಾಗುತ್ತೆ. ಹಾಲು ಚೆನ್ನಾಗಿ ಸಿಗುತ್ತೆ, ಆದ್ರೆ ಅದಕ್ಕಿಂತ ಹೆಚ್ಚು ಹಿಂಡಿ ಖರ್ಚಾಗುತ್ತೆ. ಈ ಬ್ಯಾಲೆನ್ಸ್ ಮಾಡಿದವನು ಮಾತ್ರ ಲಾಂಗ್ ಟೈಮ್ ಆಗ್ಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಎಲ್ಲ ಲೋನ್ ಮಾಡಿ ಇವುಗಳನ್ನು ಸಾಕ್ಬೇಕಾಗತ್ತೆ. ನೀವು ಎಷ್ಟೆಷ್ಟು ಕೊಡ್ತೀರಿ ಒಂದೊಂದು ದನಗಳಿಗೆ ಹಿಂಡಿ? ನಾನೊಂದು 2 kg ಹತ್ರ ಕೊಡ್ತೀನಿ ಎಲ್ಲ ದನಗಳು. ಹೌದು. ಇವುಗಳಿಗೆ ಸಣ್ಣ ಸಣ್ಣಗಳಿಗೆಲ್ಲ ಅದಕ್ಕೊಂದು ಅರ್ಧ kg, ಅದಕ್ಕೆ ಜಾಸ್ತಿ ಕೊಡಂಗಿಲ್ಲಲ್ಲ. ಹೌದು. ಬೆಳಿಗ್ಗೆ ನಾನು 6 ಗಂಟೆಯಷ್ಟು ಸ್ಟಾರ್ಟ್ ಮಾಡ್ತೀನಿ. ಕೊಟ್ಟಿಗೆಲ್ಲ ಇದೆಲ್ಲ ಕ್ಲೀನ್ ಮಾಡಿ ಹಾಲೆಲ್ಲ ಕರೆದು 7:15 7:45 ಡಿಪೋ ತಗೊಂಡೋಗ್ತಾನೆ. ಇಲ್ಲ ನಾನು ತಗೊಂಡೋಗ್ತೀನಿ, ಇಲ್ಲ ಮಗ ತಗೊಂಡೋಗ್ತಾನೆ. ಮಗ ತಗೊಂಡೋದಾಗ ನನಗೆ ಇಲ್ಲಿ ಸ್ವಲ್ಪ ಫ್ರೀ ಫೀಲ್ಡ್ ಇರುತ್ತೆ. ಅಂದ್ರೆ ಮಗ ಆ ಕಡೆ ಡಿಪೋದ ಹೋದ್ರೆ ಇಲ್ಲಿ ನೀವು ಕೆಲಸ ಮಾಡ್ತೀರಿ, ಇಲ್ಲಿ ಕೆಲಸ ಆಗ್ತಾ ಇರುತ್ತೆ. ಆವಾಗ ನನ್ಗೆ ಬೇರೆ ಕೆಲ್ಸಕ್ಕೆ ಹೋಗ್ಬೋದಲ್ಲ. ಕರೆಕ್ಟ್. ನೀವು ತೋಟದ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಿ. ಹೌದು. ಆಗ ನೀವು ಸಂಜೆ ಹೇಗೆ ಕೆಲಸ ಮಾಡ್ತೀರಿ ಇದ್ರದ್ದು? ತೋಟದ ಕೆಲ್ಸಕ್ಕೆ ಹೋದ್ರೆ ಸಂಜೆ ಇದ್ರದ? ಹೌದು, ಹಸುವಿಂದ. ಸಂಜೆ ಬಂದ್ಬಿಟ್ಟು ನಾನು ಕೆಲಸ ಬಿಟ್ಟು ಬರ್ತೀನಲ್ವಾ, ಅಲ್ಲಿಂದ ಹುಲ್ಲು ಎಲ್ಲ ಮೇವು ತರ್ತೀನಿ. ತಂದ ತಕ್ಷಣ ಇಲ್ಲಿ ಬಂದು ಕೊಟ್ಟಿಗೆಲ್ಲ ಬಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಅದನ್ನ ವಾಶ್ ಮಾಡಿ ಮ್ಯಾಟ್ ಎಲ್ಲ ತೆಗೆದು, ಎಲ್ಲ ಮ್ಯಾಟ್ ಎಲ್ಲ ಕೆಳಗಡೆ ಎಲ್ಲ ನೀರೆಲ್ಲ ಹೊಡೆದು, ಅದು ಸಗಣಿ ಎಲ್ಲ ಇರುತ್ತೆ, ಅದೆಲ್ಲ ಕ್ಲೀನ್ ಮಾಡಿ ತೊಳೆದು, ಆಮೇಲೆ ಅದಕ್ಕೆಲ್ಲ ಹಿಂಡಿ ಎಲ್ಲ ಕೊಟ್ಟು ಎಲ್ಲ ಮೇವು ಹಾಕ್ಬಿಟ್ಟು, ಆಮೇಲೆ ನನ್ನ ಕೆಲಸ ಇದ್ರದ್ದೆಲ್ಲ ಮುಗಿದ ಮೇಲೆ ನಾನು ಆಚೆ ನಾನು ಒಳ ಹೋಗಿ ಹಸುಗಳನ್ನ ಏನಂತ ಹೇಳಿದ್ರೆ, ನಾನು ಬೆಳಿಗ್ಗೆ ಸಾಯಂಕಾಲ ಎಲ್ಲ ಕೆಲಸ ಬಿಟ್ಟು ಬಂದ್ಮೇಲೆ ನಾನು ಹಸುಗಳಿಗೆ ನಾನೇನ್ ಮಾಡ್ತೀನಿ, ಕೆಲವೆಲ್ಲ ಹಾಲು ಕೊಡಬಾರ್ದು, ಹಾಗೂ ಕರುಗಳಿಗೆ ಕೊಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಅದು ನಮ್ಮ ತರನೇ, ಅದು ಜೀವಿ.
ಅದಕ್ಕೇನು ಗೊತ್ತಾಗತ್ತೆ. ಹೌದು. ಅದಕ್ಕೆ ನಾನೇನ್ ಮಾಡ್ತೀನಿ, ಆ ಕರುಗಳಿಗೆ ಹ್ಮ್. ಹಾಲು ಬಿಟ್ಬಿಡ್ತೀನಿ. ಸಾಯಂಕಾಲದ್ದು ಅದು ಇದು ನಾನು ತಗೊಂಡು ಡಿಪ್ಪಕ್ಕೆ ಹಾಕೋದಿಲ್ಲ. ಹೌದಾ? ಹೌದು ಸಾಯಂಕಾಲ ಅಷ್ಟು ಹಾಲು ಇವುಗಳಿಗೆ? ಹೌದು, ಇವುಗಳಿಗೆ ಓ, ತಿನ್ಕೊಂಡು ಹೋಗ್ಲಿ ಅಂತೇಳಿ. ಹೋ, 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 ಹೋ. ಅದು ಚೆನ್ನಾಗಿದೆ, ನಾವು ಚೆನ್ನಾಗಿದ್ದಂಗೆ ಅಲ್ವಾ? ಅದರದ್ದು ರಿಸಲ್ಟ್ ಇಲ್ಲಿ ಗೊತ್ತಾಗ್ತದೆ. ಯಾಕಂದ್ರೆ ಅದರದ್ದು ಒಂದು ಬಾಡಿ ನೋಡಿ, ಹಾ, ಎಲ್ಲ ಚೆನ್ನಾಗಿ ಹೆಲ್ದಿಯಾಗಿ ಹೌದು, ಅಲ್ಲ, ಎಲ್ಲ ಹಾಲು ಕುಡಿತವೆ, ಎಲ್ಲ ಕುಡಿತೇವೆ, ಎಲ್ಲ ಹಾಲು ಕುಡಿತೇವೆ. ಬೆಳವಣಿಗೆ ಚೆನ್ನಾಗಾಗತ್ತಾ ಅದರಿಂದ? ಬೆಳವಣಿಗೆ ಚೆನ್ನಾಗಿರುತ್ತೆ. ಈಗ ನೋಡಿ, ಆ ಕರುಗಳಿಗೆ ಹ್ಮ್. ಹಾಲು ಕೊಟ್ರೆ ಹೆಣ್ಣಾಗಲಿ ಗಂಡಾಗಲಿ, ಹ್ಮ್. ಕೆಲವು ಗಂಡು ಕೊಡಬಾರ್ದು ಹೆಣ್ಣು ಕೊಡಬಾರ್ದು ಅಂತ ಹೇಳ್ತಾರೆ. ಹ್ಮ್. ಇದಕ್ಕೆ ಹೆಣ್ಣು ಕರಿಗೆ ಹಾಲು ಕೊಟ್ರೆ ಹ್ಮ್. ಅದು ಮುಂದಕ್ಕೆ ಫ್ಯೂಚರಿಗೆ ನಮಗೆ ಚೆನ್ನಾಗಿ ಹಾಲು ಕೊಡುತ್ತೆ. ಸಾಲಿಡ್ ಆಗಿ ಬೆಳೀತದೆ. ಈಗ ನಮ್ಮಲ್ಲಿ ಇದೆ ನೋಡಿ, ಅಲ್ಲಿ ಇದೆ ನೋಡಿ ಹ್ಮ್. ಒಳಗಡೆ ಹ್ಮ್. ಆ ಬಿಳಿದೊಂದು ಇದೆ ನೋಡಿ, ಹೌದು. ಅದು ಹ್ಮ್. ಅದು ಚೆನ್ನಾಗಿ ಕೊಡುತ್ತೆ. ಹ್ಮ್. ಅದಕ್ಕೆ ಯಾಕೆಂದ್ರೆ ನಾನು ಫಸ್ಟ್ ಇಂದ ಚೆನ್ನಾಗಿ ಹಾಲು ಕೊಟ್ಟಿದ್ದೀನಿ ಅದಕ್ಕೆ. ಹ್ಮ್. 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 ಅದಕ್ಕೆ ಅದು ನನಗೆ ಚೆನ್ನಾಗಿ ಕೊಡ್ತಾ ಇದೆ. ಅದು ಅಲ್ಲ, ನಮ್ಮ ಈಗ ಒಂದು ಯಾವುದೇ ಒಂದು ನಮಗೆ ಒಂದು ಫಲ ಸಿಕ್ಬೇಕಂದ್ರೆ ಹ್ಮ್. ಅದು ಕೃಷಿ ಮುಂದೆ ಹೋದ್ರೇನೆ ಅದಕ್ಕೆ ಒಂದು ಮೇವು ಹಾಕಿದ್ರೆ ಅದು ತಾನೇ ನಮಗೆ ಕೊಡೋದು. ಕರೆಕ್ಟ್ ಕರೆಕ್ಟ್. ಅದು ಏನೇ ಕೊಡ್ಲಿಲ್ಲ ಅಂದ್ರೆ ನಮಗೆ ಫಲ ಯಾಕೆ ಕೊಡುತ್ತೆ? ಹೌದು ಹೌದು ಹೌದು. ಹೌದಲ್ವಾ? ಕರೆಕ್ಟ್ ಕರೆಕ್ಟ್. ಹಾಗೆ. ಹೌದು. ಇದು ಅಡಿಕೆ ತೋಟ ಇದೆ ನಿಮ್ಗೆ? ಅಡಿಕೆ ತೋಟ ಸ್ವಲ್ಪ ಇದೆ. ಎಷ್ಟಿದೆ? ಆಮೇಲೆ ಒಂದು 100 ಇತ್ತು. ಹಾ. ಅದ್ರಲ್ಲೆಲ್ಲ ಸ್ವಲ್ಪ ನೀರಿಂದ ಪ್ರಾಬ್ಲಮ್ ಇಂದ ಎಲ್ಲ ಹೊರಟೋಯ್ತು. ಎಲ್ಲ ಕೆಳಗಡೆದೆಲ್ಲ ಮಣ್ಣೆಲ್ಲ ಕಂಗೆಲ್ಲ ಕರ್ದು ಹಾಕಿದ್ವಿ. ಈ ಗೊಬ್ಬರ ಎಲ್ಲ ಅದಕ್ಕೆನಾ? ಗೊಬ್ಬರ ಎಲ್ಲ ಅದಕ್ಕೆ. ಈ ಕಡೆ ತೆಗೆದು ಈ ಕಡೆ ಬಿಸಾಡ್ತೀರಾ? ಹೌದು, ಈ ಕಡೆ ಗುಂಡಿಗೆ ಹಾಕ್ತೀನಿ. ಅದೆಲ್ಲ ಮಿಶ್ರಣ ಇರುತ್ತೆ. ಈ ಗೊಬ್ಬರ ಗ್ಯಾಸ್ ವ್ಯವಸ್ಥೆ ಏನು ಯೋಚನೆ ಮಾಡ್ಲಿಲ್ವಾ? ಗೊಬ್ಬರ ವ್ಯವಸ್ಥೆ ಮಾಡಿದೀನಿ, ಹೇಳಿ ಮಾಡ್ಬೇಕಂತ ಇದ್ದೀನಿ. ಹ್ಮ್. ಅದನ್ನು ಸ್ವಲ್ಪ ನೋಡುವ. ಹಾಗೆ ಟ್ಯೂಬ್ ಸೈಟ್ ಇದು, ಟ್ಯೂಬ್ ರೀತಿದು ಕಡಿಮೆ ಖರ್ಚಿದು ಒಂದು ಬಂದಿದೆ. ಹೌದಾ? ನೋಡಿ, ಸಣ್ಣದು ನಿಮ್ಮ ಮನೆಗೆ ಬೇಕಾದಷ್ಟು. ಹಾ. ಈ ಬಾರಿ ಗ್ಯಾಸ್ ಎಲ್ಲ ಗಲಾಟೆಗಳಾಯ್ತಲ್ಲ, ಆ ಟೈಮಲ್ಲಿ ತುಂಬಾ ಜನ ಮಾಡ್ಕೊಂಡ್ರು. ಅದು ಬೇರೆದಾಗೆ ಭಾರಿ ಖರ್ಚಿಲ್ಲ ಅದಕ್ಕೆ. ನನಗೆ ಒಬ್ರು ಹೇಳಿದ್ರು, ಅದಕ್ಕೆ ನಿಮ್ಮ ಮನೇಲಿ ಗ್ಯಾಸ್ ಇದೆಯಾ, ಗೊಬ್ಬರ ಗ್ಯಾಸ್ ಇದೆಯಾ? ಇಲ್ಲ ಅಂತ ಹೇಳಿದ್ರು. ಅವಾಗ ಅವ್ರು ಹೇಳಿದ್ರು, ನನ್ನಲ್ಲಿ ಒಂದು ಡ್ರಮ್ ಇದೆ ಮಾರೆ, ತಕೊಂಡೋಗು, ನೀನು ಮಾಡು, ಏನಾರ ಮಾಡು ಅಂತ ಹೇಳಿದ್ರು. ಅದು ಹೇಳಿ ಅವ್ರು 3 ವರ್ಷ ಆಯ್ತು. ಅದು ಇನ್ನೂ ಹಾಗೆ ಇದೆ. ಕೊಂಡೋಗಿ ಯಾಕೆ ಕೊಂಡೋಗಿಲ್ಲ ಅಂತ. ಇಲ್ಲ, ತಗೊಂಡೋಗ್ತೀನಿ ಅಂತ ಹಾಗೆ ಅಲ್ಲಿ ಬಿದ್ದಿದೆ. ಇವತ್ತು ನಾವೆಲ್ಲರೂ ಕೂಡ ನಮ್ಮನ್ನು ಕಂಟ್ರೋಲ್ ಮಾಡೋದು ನಾವಲ್ಲ. ಇವತ್ತೀಗ ನಿಮಗೆ ಒಂದು ಯೂತ್ಸು ಮನೆಯಲ್ಲಿ ಮಕ್ಕಳು ಹೇಳದೆ ಕಂಟ್ರೋಲ್ ಇಲ್ಲದೆ ಇರೋದು, ಹೌದೌದು, ಮಾಸ್ಟರ್ ಹೇಳಿದಾಗೆ ಮಕ್ಕಳು ಕೇಳದೆ ಇರುವಂಥದ್ದು, ಇನ್ಯಾವುದೋ ಕಡೆಯಲ್ಲಿ ಗಲಾಟೆಗಳಾಗೋದು. ಇದಕ್ಕೆಲ್ಲ ಮೈನ್ ರೀಸನ್ ಏನಂದ್ರೆ, ನಮ್ಮ ಮೈಂಡನ್ನು ನಮ್ಮ ಒರಿಜಿನಲ್ ಅಲ್ಲಿ ಇಲ್ಲ ಅಂದ್ರೆ ಅದೆಲ್ಲವೂ ಕೂಡ ಯಾರದೋ ಒಬ್ಬಂದು ಕಂಟ್ರೋಲ್ ಇದೆ. ಅದು ಸೋಷಿಯಲ್ ಮೀಡಿಯಾದ ಮುಖಾಂತರ ಅವನು ಹ್ಯಾಂಡಲ್ ಮಾಡ್ತಿರ್ತಾನೆ. ನಮ್ಮನ್ನು ಏಮಾರಿಸ್ತಿರ್ತಾರೆ ಎಲ್ಲರೂ ವ್ಯವಸ್ಥೆಯಲ್ಲಿ. ಎಲ್ಲರೂ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ಅಂಥದ್ರಲ್ಲಿ ಮೊಬೈಲ್ ಇಲ್ಲದೆ ಬದುಕಕ್ಕಾಗಲ್ಲ. ನಾವು ಕ್ಯಾಂಪ್ಗಳೆಲ್ಲ ಮಾಡ್ತೀವಿ. ಆ ಕ್ಯಾಂಪ್ಗಳಿಗೆಲ್ಲ ಮಕ್ಕಳನ್ನ ಕರೆದ್ರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ತಪ್ಸಕ್ ಶುರು ಮಾಡ್ತಾರೆ. ಯಾಕೆ? ಮೈನ್ ರೀಸನ್ ಅಂದ್ರೆ ಅವನಿಗೆ ಈ ಕ್ಯಾಂಪಿಗೆ ಬರಬಾರ್ದು, ಯೋಗ ಮಾಡಬಾರ್ದು ಅಂತದ್ದು ಏನಿಲ್ಲ. ಆದ್ರೆ ಅವಳು ಮೊಬೈಲ್ ಕೊರ್ಪುಜರಿಗೆ ಮಾರೆ ಈ ರೀತಿ ಚರ್ಚೆ ಶುರು ಆಗ್ತದೆ. ಈ ರೀತಿ ಚರ್ಚೆ ಶುರುವಾಗಿ ಅವ್ನು ತಪ್ಪಿಸ್ತಾನೆ. ಅಂದ್ರೆ ಅಷ್ಟು ಎಡಿಟ್ ಆಗಿಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನೀವು ಏನೋ ಹಳ್ಳಿಯಲ್ಲಿದ್ದವರಲ್ಲ, ಒಂದು ಕರ್ನಾಟಕದ ದೊಡ್ಡ ಸಿಟಿಯಲ್ಲೇ ಇದ್ದವರು, ಎಲ್ಲ ರಂಗಗಳನ್ನು ನೀವು ನೋಡಿದವರು. ಅಂಥದ್ರಲ್ಲಿ ನೀವು ಫೋನನ್ನು ಅದೊಂದು ಮಾಡೆಲ್. ಅದು ನೀವು ಈಗ ಫೋನ್ ಉಪಯೋಗ ಮಾಡ್ತಿಲ್ಲ. ಹೌದೌದು. ಏನ್ ರೀಸನ್ ಫೋನ್ ಉಪಯೋಗ ಮಾಡ್ತಿರ್ಲಿಕ್ಕೆ? ನನಗೆ ಅದು ಇಂಟ್ರೆಸ್ಟ್ ಇಲ್ಲ. ಅದು ಯಾಕಂದ್ರೆ ನಾನು ಯೂಸ್ ಮಾಡ್ಕೊಂಡಿದ್ರೆ ನನಗೆ ಬೇರೆ ಕೆಲಸ ಆಗೋದಿಲ್ಲ. ಈಗ ಮೊಬೈಲ್ ಹೊತ್ತಕೊತ್ತಾರೆ, ಅದನ್ನೇನಾಗುತ್ತೆ, ಅದ್ರ ಮೇಲೇನೆ ಹೋಗ್ತೀವಿ ನಾವು. ಆ ಮೊಬೈಲ್ ಮೇಲೆ ನಾವು ಫೋಕಸ್ ಮಾಡ್ತಾ ಇರ್ತೀವಿ. ಕೆಲಸದ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಅದಕ್ಕಾಗಿ ನನಗೆ ಅದು ಮೊಬೈಲ್ ಏನೋ, ನನ್ನ ಮನೆಯಲ್ಲಿ ಟಿವಿ ಇಲ್ಲ, ಮೊಬೈಲ್ ಇಲ್ಲ, ನಾನು 2 ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ನಾನು ಯಾವ್ದು ಇಲ್ಲ. ಕೆಲವರು ಹೇಳ್ತಾರೆ, ಎಂತ ಒಂದು ಫೋನ್ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ನನಗೆಲ್ಲ ಜೋರು ಮಾಡ್ತಾರೆ ಕೆಲ್ಸಕ್ಕೆ ಹೋಗುವಾಗ, ನಿನಗೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಮಾರೆ ಹಾಗೆ ಅಂತ. ಅದಕ್ಕೆ ನಾನು ಹೇಳ್ದೆ, ನನ್ನ ಹತ್ರ ಫೋನ್ ಇಲ್ಲ, ನಮ್ಮ ಮನೆ ನಂಬರ್ ಇದ್ದೆ, ಅದು ಕೊಡ್ತೀನಿ, ಬೇಕಾದ್ರೆ ಅದಕ್ಕೆ ಕಾಲ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ನಿದ್ದೆ ಎಲ್ಲ ಚೆನ್ನಾಗಿ ಬರುತ್ತೆ ನಿಮಗೆ? ಇದೆಲ್ಲ ತೊಂದ್ರೆ ಇಲ್ಲ, ದೇವ್ರ ಚಂದ. ಯಾಕಂದ್ರೆ ಫೋನ್ ಅವ್ರದ್ದು ಸಮಸ್ಯೆ ಏನಂತ ಹೇಳಿದ್ರೆ, ಫೋನ್ ಬಂದಾಗುವವರೆಗೆ ಅವನಿಗೆ ನಿದ್ದೆ ಬರೋದಿಲ್ಲ. ನಿದ್ದೆ ಬಂದ ಮೇಲೆ ತಲೆನೋವು, ಬೇರೆ ಬೇರೆ ಸಮಸ್ಯೆಗಳು. ಇವತ್ತು ಹೆಚ್ಚಿನ ಮಾನಸಿಕ ಸಮಸ್ಯೆಗಳೆಲ್ಲ ಕಾರಣ ಫೋನ್ ಇಂದ ಅನ್ನುವಂಥದ್ದು ಹೇಳ್ತಾರೆ. ಅದ್ರಲ್ಲಿ ನೀವು ಆರಾಮಿದ್ದೀರಿ? ಆರಾಮಿದ್ದೀನಿ, ಖುಷಿಯಾಗಿದ್ದೀನಿ. ಹೊರಗಿನ ಜಂಜಾಟಗಳೇ ಇಲ್ಲ? ಅಲ್ಲ, ಯಾವ ಟೆನ್ಷನ್ ಇಲ್ಲ. ನಿಮ್ಮ ಒಳಗಡೆ ಬರಕ್ಕಾಗಲ್ಲ ಅದಕ್ಕೆ. ನನಗೆ ಏನೇ ಬಂದ್ರೆ, ಎಷ್ಟೋ ಟೆನ್ಷನ್ ಇದ್ರು ಈ ಹಸುಗಳ ಮಧ್ಯೆ ಬರ್ತೀನಿ ನಾನು, ಅದ್ರ ಮಧ್ಯದಲ್ಲಿ ಇರ್ತೀನಿ. ಅದನ್ನ ಮೇವು ಮುಡ್ತಾ ಅದನ್ನ ಆಟ ಆಡ್ಕೊಂಡು ಅದಕ್ಕೆ ಮೇವು ಹಾಕೊಂಡು ಎಲ್ಲ ಇರ್ತೀನಿ. ನಮ್ಮ ಮಿಸಸ್ ಹೇಳ್ತಾರೆ, ಈ ಎಷ್ಟೊತ್ತು ಕೊಟ್ಟಿಗೆಲ್ಲಿ ಇರ್ತೀರಾ, ಹಾಗೆ ಏನ್ ಮಾಡ್ತೀರಿ, ಒಳಗೆ ಬರ್ಲಿಕ್ಕೆ ಆಗೋದಿಲ್ವಾ ಹಾಗೆ ಅಂತ ಹೇಳಿ. ನಾನು ಹೇಳ್ದೆ, ಒಳಗೆ ಬಂದು ಏನ್ ಮಾಡೋದು, ಅಲ್ಲಿ ಟಿವಿ ಇದೆಯಾ, ಅಲ್ಲ ಮೊಬೈಲ್ ಎತ್ಕೊಂಡ್ ಕೊಡ್ಬೇಕಾ? ಇಲ್ಲ. ಅದಕ್ಕೋಸ್ಕರ ನಾ ಇದ್ರ ಪಕ್ಕ ನಾನು ಕುತ್ಕೊಂಡು ಅದಕ್ಕೆ ಮೇಯೆಲ್ಲ ಹೊಚ್ಕೊಂಡು ಅದಕ್ಕೆ ಹುಲ್ಲು ಮೇವೆಲ್ಲ ಹಾಕೊಂಡು ಅದ್ರ ಪಕ್ಕ ಟೈಮ್ ಪಾಸ್ ಮಾಡ್ತೀನಿ. ಕರೆಕ್ಟ್. ಈ ಹಸುಗಳೇ ನಿಮಗೆ ಸೋಷಿಯಲ್ ಮೀಡಿಯಾ?
ಹೌದು ಅಲ್ವಾ? ಹೌದು. ನಿಮ್ಗೆ ಸೋಷಿಯಲೈಸ್ ಆಗ್ಲಿಕ್ಕೆ ಹೌದು. ಒಂದು ಫೇಸ್ಬುಕ್, ಒಂದು ವಾಟ್ಸಪ್, ಒಂದು ಯೂಟ್ಯೂಬ್, ಒಂದು ಗೂಗಲ್. ನನಗೆ ಈ ಹಸುಗಳು ತಂದ ಮೇಲೆ ನನಗೆ ಏನೋ ಒಂಥರ ನೆಮ್ಮದಿ ಇದೆ. ಹಾ. ಸತ್ಯ ಹೇಳ್ತೇನೆ, ನನಗೆ ನೆಮ್ಮದಿ ಇದೆ. ಹಾ. ಅದು ಲಾಭ ಇದೆಯಾ ಹಾ. ಅದು ಸೆಕೆಂಡ್, ಅದು ಎರಡನೇ ಪ್ರಶ್ನೆ. ಹಾ. ನನಗೆ ಅದರಿಂದ ನೆಮ್ಮದಿ ಇದೆ. ಹ್ಮ್ ಹ್ಮ್ ಹ್ಮ್. ಹಾಗೆ ಕೆಲವರು ಹೇಳ್ತಾರೆ ನಿನಗೆ ಅದ್ರಲ್ಲಿ ಏನು ಲಾಭ ಇದೆ ಮಾರೆ, ಅದರಿಂದ ಏನು ಹೋಗ್ತೀಯ ಹಾಗೆ ಅಂತ ತುಂಬಾ ಜನ ಹೇಳ್ತಾರೆ. ಹ್ಮ್. ನೋಡಿ, ಕಷ್ಟಪಡೋನಿಗೆ ಯಾವುದಿಲ್ಲ. ನಾನು ಹ್ಮ್. ಹೊರಗಡೆ ಓದಿದ್ದಾಗ ಅಲ್ಲಿ ಹಾಸ್ಟೆಲ್ ಇರುವಾಗಲೂ ಹ್ಮ್. ಬೆಳಿಗ್ಗಿಂದವರೆಗೂ ನಾನು ಕೆಲಸ ಮಾಡ್ತಾನೆ ಇದ್ದೆ. ಹ್ಮ್. ವರ್ಷಕ್ಕೆ ಮಾತ್ರ 2 ದಿವಸ 4 ದಿವಸ ರಜೆ ನನಗೆ ಹ್ಮ್. ಇಲ್ಲಿ ಬಂದಾಗ. ಹ್ಮ್. ಆಯ್ತಾ. ಹ್ಮ್. ಆಮೇಲೆ ನಾನು ಇಲ್ಲಿ ಬಂದಾಗ ಊರಿಂದ ಬಂದ ಮೇಲೆ ನೋಡಿ ಅದೇ ಕೆಲಸನ ಇಲ್ಲಿ ಮಾಡ್ತಾ ಇದ್ದೀನಿ. ಹ್ಮ್. 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 ನಾನು ಲಾಭಕ್ಕೋಸ್ಕರ ನಾನು ದುಡಿತಾ ಇಲ್ಲ, ಹ್ಮ್. ಲಾಭಕ್ಕೋಸ್ಕರ ಯಾವುದು ದುಡಿತಾ ಇಲ್ಲ. ಹ್ಮ್. 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 ನನಗೆ ಬೇಕು, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಸ್ನೇಹಿತರೆ, ತುಂಬ ಬಾರಿ ನಮ್ಮ ಲೆಕ್ಕಾಚಾರ ದುಡ್ಡಿನ ಮೇಲೆ ಇರ್ತದೆ. ಹಾಗೆ ಸಂಪಾದನೆ ಹಾಕೊಂಡು, ಹಾಗೆ ದುಡ್ಡು ಹಾಕೊಂಡು, ಹಾಗೆ ಹೀಗೆ ದುಡ್ಡಿನ ಮೀರಿದಂಥ ಒಂದು ಜೀವನ ಇದೆ. ಆ ಜೀವನನ ಎಂಜಾಯ್ ಮಾಡಬೇಕು ಅನ್ನುವಂಥದ್ದು ಯುವ ಸಮುದಾಯಕ್ಕೆ ಶೇಖರ್ ಒಂದು ಸ್ಪಷ್ಟವಾಗಿರುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಕೇವಲ ದನಗಳು ಅಂತ ಹೇಳಿದ್ರೆ ಅದು ಹಾಲು ಅಥವಾ ದುಡ್ಡು ಸಂಗ್ರಹ ಮಾಡುವಂಥ ಒಂದು ಮಿಷಿನ್ ಅಲ್ಲ. ಅದಕ್ಕೊಂದು ಭಾವನೆಗಳಿದೆ, ಅದಕ್ಕೊಂದು ಸೆಂಟಿಮೆಂಟ್ ಇದೆ. ಆ ಕರುಗಳಿಗೆ ಕೂಡ ಒಂದು ತಾಯಿ ಒಂದು ಪ್ರೀತಿ ಬೇಕು. ಅದಕ್ಕೋಸ್ಕರ ಅದರ ಬೆಳವಣಿಗೆಗೂ ಕೂಡ ಹಾಲು ಉಪಯೋಗ ಆಗುತ್ತೆ ಅನ್ನೋದ ಕಾರಣಕ್ಕೋಸ್ಕರ ಸಂಜೆಯ ನಾನು ನಮ್ಮಲ್ಲಿ ಎಷ್ಟೋ ಕಡೆಯಲ್ಲಿ ನೋಡಿದ್ದೇನೆ. ಹೇಗೆ ಅಂತ ಹೇಳಿದ್ರೆ ಮನೆಯಲ್ಲಿ 25 ಲೀಟ್ರ್ ಹಾಲು ಹಾಕ್ತಿರ್ತಾರೆ. ಮನೆಯಲ್ಲಿ ಮಕ್ಕಳೆಲ್ಲ ಕನ್ನ ಚಾ ಕುಡಿತಿರ್ತಾರೆ. ಕೇಳಿದರೆ ಏನು ಹೇಳ್ತಾರೆ ಅಂದರೆ, ಆ ರೇಟದ ಪೇರ್ನ ವರ್ಣಾವು ಅಂತ ಹೇಳ್ತಾರೆ. ಕೇಳಿದರೆ ಮಕ್ಕಳಿಗೆ ಯಾಕೆ ಹಾಲು ಕೊಡಲ್ಲ ಅಂತೇಳಿ. ಅಂದರೆ ಇವನ ಮನುಷ್ಯನ ಬದುಕುವ ಉದ್ದೇಶವೇ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಕೇವಲ ದುಡ್ಡು ಮಾಡಿ ರಾಶಿ ಮಾಡ್ತಾರೆ. ಲಾಸ್ಟ್ ತಗೊಂಡೋಗಿ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹಾಕ್ತಾರೆ, ಇನ್ನೆಲ್ಲೋ ಹಾಕ್ತಾರೆ. ಅವನಿಗೋಸ್ಕರ ಅವನು ಖರ್ಚು ಮಾಡೋದಿಲ್ಲ. ಅಂಥದ್ರ ಮಧ್ಯದಲ್ಲಿ ಒಂದು ಸಮಾಜಕ್ಕೆ ಒಂದು ಮಾದರಿಯಾಗಿ ಇದು ಸವಾಲು ಬಂದಾಗ, ಸಮಸ್ಯೆ ಬಂದಾಗ ಅದನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ನೀವೊಂದು ಮಾಡೆಲ್ ಆಗಿದ್ದೀರಿ ಸರ್. ನಿಮಗೆ ನಮ್ಮ ಸಂಪೂರ್ಣ ಸಹಜ ಕೃಷಿ ಕಡೆಯಿಂದ ಧನ್ಯವಾದಗಳು. ಇದನ್ನ ವೈಫು ಸುಮಾತಿ ಅಂತ ಹಾ. ಆರಂಬೋಡಿ ಅವರು ಇರೋದಲ್ಲಿ, ಅಲ್ಲಿಂದ ಇಲ್ಲಿ ನಮ್ಮ ಮನೆ ಕರ್ಕೊ ಬಂದಿದ್ದೀವಿ. ಹಾ. ಹಾಗಾಗಿ ನನ್ನ ಹೆಂಡತಿ ಸಪೋರ್ಟ್ ನನಗೆ ತುಂಬಾ ಇದೆ. ಹಾ. ಹಾಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇದೆ. ಹಾ. ಎಲ್ಲರಷ್ಟೇ, ಅಪ್ಪ ಅಮ್ಮ ಆಗಲಿ, ತಮ್ಮಂದು ಯಾರಾಗಲಿ, ಹಾ. ಎಲ್ಲ ಸಪೋರ್ಟ್ ನನಗೆ ತುಂಬಾ ಚೆನ್ನಾಗಿದೆ. ತಂಗಿ ಆಗಲಿ, ತಮ್ಮ ಆಗಲಿ, ಎಲ್ಲರೂ, ಎಲ್ಲ ನನ್ನ ಫ್ಯಾಮಿಲಿ ಎಲ್ಲ ನನಗೆ ತುಂಬಾ ಸಪೋರ್ಟ್ ಇದೆ. ಆದ್ದರಿಂದ ನಾವು ಫ್ಯಾಮಿಲಿ ಚೆನ್ನಾಗಿ ನಡೀತಾ ಇದೆ. ಸರ್, ಸಾಧಾರಣ ಒಂದು ಮನೆ ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ರೆ ಮನೆಯ ಗೃಹಿಣಿಯರ ಮನಸ್ಥಿತಿ ಹೇಗಿರ್ತದೆ ಅದರ ಮೇಲೆ ನಿಂತಿರ್ತದೆ. ಒಂದು ಸೋಲು ಬಂದಾಗ ಇನ್ನೂ ಸೋಲಿಸಬೇಕಾದ್ರೆ ಮನೆ ಯಜಮಾನನ್ನು, ಮನೆಯ ಗೃಹಿಣಿಯೇ ಸಾಕು. ಅಥವಾ ಸೋಲು ಬಂದಾಗ ಆ ಸೋಲಿನ ಮೇಲೆ ಕೆತ್ತಬೇಕು ಅಂತ ಹೇಳಿದ್ರೆ ಮನೆಯವರೇ ಸಾಕು. ಯಾಕೆಂತ ಹೇಳಿದ್ರೆ ಮನೆಯವರು ಮಾತಾಡುವಂಥ ಸಬ್ಜೆಕ್ಟಿನ ಮೇಲೆ ಇಡೀ ಮನೆ ನಿಂತಿರ್ತದೆ. ಅಮ್ಮ ಈ ರೀತಿ ಬೆಂಗಳೂರಲ್ಲಿದ್ದರು, ಇಲ್ಲಿ ಬಂದರು, ಕೃಷಿ ಮಾಡಿದರು, ಅದರ ಜೊತೆಗೆ ಹೈನುಗಾರಿಕೆ ಮಾಡಿದರು. ಇದೆಲ್ಲ ಒಂದು ಗೊಂದಲದ ಮತ್ತು ಸವಾಲಿನ ಒಂದು ಸಂದಿಗ್ಧ ಸಿಚುವೇಶನ್ಗಳಿದೆಲ್ಲವೂ ಕೂಡ. ಅದನ್ನೆಲ್ಲ ಎದುರಿಸಿ ಇವತ್ತು ನಿಮ್ಮ ಕಾಲಿನ ಮೇಲೆ ನೀವು ನಿಂತಿದ್ರಿ. ನಿಮ್ಮ ಮಕ್ಕಳನ್ನೆಲ್ಲ ಚೆನ್ನಾಗಿ ಎಜುಕೇಷನ್ ಕೊಡ್ತಿದ್ರಿ ಮೇಡಮ್. ನಿಮಗೆ ಏನನ್ಸುತ್ತೆ ಈ ಕೃಷಿ ಮತ್ತು ಈ ಸಪೋರ್ಟಿವ್ ಸಿಸ್ಟಮಲ್ಲಿ ಕೆಲಸ ಮಾಡುವಾಗ? ನಿಮಗೆ ಒಂದು ಸಾಕಾದ ಮುಂಡಂಗಿ ಒಂದು ಒಂದೇನೋ ಹೊರ ಉಂಟಾಗ ಅಂತ ಈ ರೀತಿ ಏನಾದರೂ ಅನಿಸಿದ ನಿಮಗೆ ಯಾವಾಗಾದರೂ? ನನ್ನ ಮಕ್ಕಳು ಕಲಿತಾ ಇದ್ದಾರೆ. ನಮ್ಮ ಮಕ್ಕಳು 2 ಜನ ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ಹೆಣ್ಣು ಮಗಳು ಡಿಪ್ಲೊಮಾ ಮಾಡ್ತಾಳೆ ಬೀಚ್ ರೋಡಲ್ಲಿ. ಮತ್ತು ಇವನು ಸಿದ್ದಗಟ್ಟೆಯಲ್ಲಿ ಸೆಕೆಂಡ್ ಪೀಸ್ ಮಾಡ್ತಾನೆ ಮಗ ಸುಶಾಂತ ಅಂತ. ಮತ್ತು ನಾವು ಇಲ್ಲಿ ಹೈನುಗಾರಿಕೆ, ನಮ್ಮ ಯಜಮಾನರು ಹೈನುಗಾರಿಕೆ ಮಾಡ್ತಾರೆ. ಅವರು ತುಂಬ ಮಾಡ್ತಾರೆ ಅದರಲ್ಲಿ. ಮತ್ತು ನಾನು ಕೂಡ ಕೈ ಜೋಡಿಸ್ತೇನೆ. ಮತ್ತು ಮಕ್ಕಳು ಕೂಡ ಹಾಗೆ ನಮಗೆ ಎಲ್ಲದರಲ್ಲಿ ಸಪೋರ್ಟ್ ಮಾಡ್ತಾರೆ. ಹುಲ್ಲು ತರಲಿಕ್ಕೆ, ಅದಕ್ಕೆ ಕೆಲವೊಂದು ಸಲ ಒಬ್ಬನೇ ಮಗ ಹೋಗಿ ಹುಲ್ಲು ತರ್ತಾನೆ. ಅದೆಲ್ಲ ತುಂಬ ಖುಷಿ ಕೊಡ್ತದೆ. ಮತ್ತು ಎಲ್ಲದಕ್ಕೂ ಅದಕ್ಕೆ ಬಾಯಾರಿಕೆ ಕೊಡೋದು, ಅದು ಇದು ಎಲ್ಲ ಮಕ್ಕಳು ಮಾಡ್ತಾರೆ, ಹೇಳಬೇಕಂತಿಲ್ಲ, ಎಲ್ಲ ಮಾಡ್ತಾರೆ, ಸಪೋರ್ಟ್ ಉಂಟು. ಮತ್ತು ಇವರು ಯಜಮಾನರು ತುಂಬ ಸಪೋರ್ಟ್. ಅವರು ಬೆಂಗಳೂರಲ್ಲಿ ಇದ್ದರು ಮುಂಚೆ, ಇವಾಗ ಆಟೋಮೆಟಿಕ್ ಆಗಿಯೇ ಕಳೀತಾರೋ ಗೊತ್ತಿಲ್ಲ. ಹೌದು. ಮಲೆಮೆಟ್ಟು ಯೂಟ್ಯೂಬ್ ಚಾನಲ್ನವರಿಗೆ ಧನ್ಯವಾದಗಳು. ಅವರು ಬಂದು ನಮ್ಮಲ್ಲಿ ತುಂಬ ಸಹಕರಿಸಿದ್ದಾರೆ. ಅವರಿಗೆ ಸಂಪೂರ್ಣ ಪೂರ ಚೆನ್ನಾಗಿರಲಿ, ಅವರು ಆಶೀರ್ವಾದ. ಈ ಮನೆಯ ದೈವದವರ್ಗಲ್ಲಿ ಅವರಿಗೆ ಅನುಗ್ರಹ ನೀಡಲಿ.